ಜುಮ್ಮತುಲ್ ವದಾ ಅಂದರೆ ಕೊನೆಯ ಜುಮ್ಮಾ, ರಂಜಾನ್ ತಿಂಗಳದು ಕೊನೆಯ ಜುಮ್ಮಾ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಈ ತಿಂಗಳನ್ನು ಕಳೆದ ನಂತರ ಮತ್ತು ಶವ್ವಾಲ್, ಜಿಲ್ಹಿಜ್ಜಾ, ಜಿಲ್ಕಾಯ್ದಾ, ಜಿಲ್ಹಿಜ್ಜಾ ಮತ್ತು ಅದೇ ರೀತಿ ತಿಂಗಳ ಬರ್ತಾ ಇರ್ತಿತ್ತು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಇಂಥ ಪವಿತ್ರವಾದ ತಿಂಗಳ ಇವತ್ತಿನ ನಮ್ಮಿಂದ ದೂರ ಆಗುತ್ತಿದೆ. ಎಂತಹ ತಿಂಗಳ ನಾವು ಯಾವತ್ತು ಮಸೀದಿನ ಮುಖ ನೋಡ್ತಿದ್ದಿಲ್ಲ. ಈ ತಿಂಗಳಲ್ಲಿ ನಾವು ಸಮಯ ಕೊಟ್ಟು ನಮಾಜ್ಗೆ ಬರ್ತಿದ್ವಿ, ನಮಾಜ್ ಮಾಡಿದ್ವಿ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ನಾನು ಆ ಜನರಿಗೆ ಹೇಳಕೊಂತಿದ್ದೀನಿ. ಯಾರ ಜನರು ಈ ತಿಂಗಳಲ್ಲಿ ಅತಿ ಜಾಸ್ತಿ ಯಾರು ನಮಾಜ್ ಬರ್ತಿದ್ರು? ಯಾರು? ಯಾಕಂದ್ರೆ ನಮಾಜ್ ಬಿಟ್ಟಿರೋ ಜನರಿಗೆ ನಾನು ಏನ್ ಹೇಳಂಗಿಲ್ಲ. ನಾನು 4 ವರ್ಷದಿಂದ ಹೇಳ್ಕೊಂಡು ಬರಾಕೊಂತಿದ್ದೀನಿ, ಬಾರ್ಯಪ್ಪ ಬಾರ್ಯಪ್ಪ. ಅತಿ ಜಾಸ್ತಿ ಹೇಳೋದು ನಮ್ಗೆ ನಾಚಿಕೆ ಬರ್ತಿತ್ತು, ಕೇಳೋದಕ್ಕೆ ನಿಮ್ಗೆ ಆಗಿಲ್ಲ ಸರಿಯಾಗಿತ್ತು. ಟೀಕೆ, ಅದು ಎಲ್ಲಾರಿಗೆ ಎದ್ದು ಕೇಳಿದ್ರೆ ಎಲ್ಲಾರಿಗೆ ಹಿದಾಯತ್ಗಳು ಎಲ್ಲಾರು ಬಿಸತ್. ಏನ್ ನೀವು ಡೈಲಿ ನಮಾಜ್ಗೆ ಬರ್ತಿದ್ರಿ ಅಲ್ಲ, ಅವ್ರಿಗೆ ನಾನು ಹೇಳಕೊಂತಿದ್ದೀನಿ, ಒಂದು ತಿಂಗಳ ಯಾವ ರೀತಿ ನಮಾಜ್ ಕಡ್ಡಾಯವಾಗಿ ಮಾಡಿದ್ರಿ ಅಲ್ಲ, ಅದೇ ರೀತಿ ಸಾಯ ತನಕ ನಮಾಜ್ ಆಗೋದ್ ಪ್ರಯತ್ನ ಮಾಡಿ. ಅದೇ ರೀತಿ ಸಾಯ ತನಕ ನಮಾಜ್ ಮಾಡೋದ್ ಪ್ರಯತ್ನ ಮಾಡಿ. ನಮಾಜ್ ಯಾವ್ದೇ ಕಾರಣಕ್ಕೆ ಬಿಡಾಕ್ ಹೋಗ್ಬೇಡ್ರಿ. ಹೇಗೆ ಬೆಳಿಗ್ಗೆ ನಮಾಜ್ ಆಯ್ತು ತಕ್ಷಣ ಮಸೀದ್ ಬರೋದ್ ಪ್ರಯತ್ನ ಮಾಡಿ, ಮಸೀದ್ ತುಂಬೋದು ಪ್ರಯತ್ನ ಮಾಡಿ. ಬರೀ ಒಂದು ತಿಂಗಳಾಗಿ ನಾವು ನಮಾಜ್ ಆಗೋದು ಬೇಡ, ಸಾಯ ತನಕ ನಾವು ನಮಾಜ್ ಆಗೋಣ, ಸಾಯ ತನಕ ನಾವು ನಮಾಜ್ ಆಗೋಣ. ಪ್ರೀತಿಯ ಸಹೋದರರೇ, ಇವತ್ತಿನ ದಿನ ಏನಿದೆ ಕೊನೆಯ ದಿನ ಇದೆ. ಅಲ್ಹಮ್ದುಲಿಲ್ಲಾ, ಈ ತಿಂಗಳಲ್ಲಿ ನಮ್ಮಿಂದ ಯಾವುದೇ ತರಹದ ಪಾಪ ಆಗಿಲ್ಲ. ಅಪ್ಪಿತಪ್ಪಿ ಏನಾದ್ರೆ ಪಾಪ ಆಗಿದ್ರೇನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಮಾಹೆ ರಂಜಾನ್, ಇನ್ನು ರಂಜಾನ್ ತಿಂಗಳದ್ದು ಸತ್ಯನಿಂದ ನಮ್ಮ ಎಲ್ಲ ಪಾಪವನ್ನು ಕ್ಷಮೆಯನ್ನು ಮಾಡಿರಿ. ಪ್ರೀತಿಯ ಸಹೋದರರೇ, ಈ ತಿಂಗಳಲ್ಲಿ ನಿರ್ಲಕ್ಷ್ಯ ಆಗಿ ನಾವು ಏನಾದ್ರೂ ನಮಾಜ್ ಬಿಟ್ಟಿದ್ರೆ ಇಂತಹ ತಪ್ಪನ್ನು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮನ್ನು ಕ್ಷಮೆಯನ್ನು ಮಾಡಲಿ. ಪ್ರೀತಿಯ ಸಹೋದರರೇ, ಈ ತಿಂಗಳಾಗಿದ್ದ ನಂತರ ಇವತ್ತು ರಾತ್ರಿ ಏನಿದೆ, ನಾಳೆ ಹಬ್ಬದ ದಿನ ಇದೆ, ಈದ್ ಉಲ್ ಫಿತ್ರ್ ಹಬ್ಬ ದಿನ ಇದೆ. ಈದ್ ಉಲ್ ಫಿತ್ರ್ ದಿನದಲ್ಲಿ ಆ ದಿನ ಬರುತ್ತೆ ರಾತ್ರಿ ಸಮಯದಲ್ಲಿನೇ ನಮ್ಮ ಅತಿ ದೊಡ್ಡವಾದ ದುಶ್ಮನ್, ನಾವು ಜನರಿಗೆ ದುಶ್ಮನ್ ತಿಳ್ಕೊಂಡಿದೀವಿ. ಇವರು ನಮ್ಮ ದುಶ್ಮನು, ಅವ್ರ ದುಶ್ಮನು, ಇವ್ರ ದುಶ್ಮನ್ ಅಲ್ಲ. ಇದಕ್ಕಿಂತ ದೊಡ್ಡವಾದ ದುಶ್ಮನ್ ಇದ್ದಾನೆ. ಅದು ಯಾರು? ಶೈತಾನ್. ಇನ್ನ ಶೈತಾನ ಕಾನ ಅದುಕು ಮುಬೀನ್. ಶೈತಾನ್ ದೊಡ್ಡವಾದ ದುಶ್ಮನ್ ಇದ್ದಾನೆ. ದುಶ್ಮನ್ಗೆ ಹೇಳ್ರಿ, ಶೈತಾನ್ ದುಶ್ಮನ್ ಇದ್ದಾನೆ. ದುಶ್ಮನ್ ಮಾಡಿಡ್ರಿ. ಏನ ದೇವನ ಜೊತೆ ಗೆಳತನ ಮಾಡಕ್ ಹೋಗ್ಬೇಡ್ರಿ. ದೇವನಿಗೆ ಒಟ್ಟ ಅವಕಾಶ ಕೊಡಕ್ ಹೋಗ್ಬೇಡ್ರಿ. ಅವಕಾಶ ಅಂದರೆ ನಾವು ರಂಜಾನ್ ತಿಂಗಳಲ್ಲಿ ಯಾವುದೇ ತರಹದ ಜಗಳಾಟ ಮಾಡಿಲ್ಲ, ಯಾವುದೇ ತರಹದ ಕೆಟ್ಟ ವಿಚಾರಣೆ ನಾವು ತಂದಿಲ್ಲ. ಅವ್ರಿಗೆ ಬೆಳೆಸ್ಬೇಕು, ಇವ್ರಿಗೆ ಓಡಿಸ್ಬೇಕು, ಅವ್ರಿಗೆ ಸುಲಿಸ್ಬೇಕು, ಇವ್ರಿಗೆ ನಾವು ಹಂಗ್ ಮಾಡ್ಬೇಕು, ಇಂಥ ವಿಚಾರ ನಾವು ಯಾವುದೇ ಕಾರಣ ತಂದಿಲ್ಲ. ಎಲ್ಲಾರಿಗೆ ಒಂದೇ ದೃಷ್ಟಿ ನೋಡಿದೀವಿ. ಅಲ್ಲಾಹನ ಪ್ರೀತಿ ಪಡ್ಕೋಬೇಕು, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನಾವು ಅಲ್ಲಾಹನ ಸಂತೋಷ ನಾವು ಪಡ್ಕೋಬೇಕು, ಅಲ್ಲಾಹ್ ನಮ್ಮಿಂದ ಸಂತೋಷ ಆಗ್ಬೇಕು. ಇದು ಎಲ್ಲಾ ತರ ವಿಚಾರಣೆ ಮಾಡಿ ಒಳ್ಳೆವಾದ ಕೆಲಸ ಮಾಡಿದೀವಿ. ರಂಜಾನ್ ತಿಂಗಳ ಆಗಿದ ನಂತರ ನಾವು ಅದೇ ರೀತಿ ಮಾಡೋದ್ ಪ್ರಯತ್ನ ಮಾಡ್ಬೇಕು. ಆದರೆ ದೆವ್ವ ನಾಳೆ ಅಟ್ಯಾಕ್ ಮಾಡೋದ್ ಪ್ರಯತ್ನ ಮಾಡುತ್ತಾನೆ. ಅಟ್ಯಾಕ್ ಬಹಳಷ್ಟು ದೆವ್ವನ ಶಿಷ್ಯಗಳು ದಾರಿ ಕಾಯಕುಂತಿದ್ದಾರೆ. ನಾಳಿನ ದಾರಿ ಹೇಗೆ ರಂಜಾನ್ ತಿಂಗಳ ಮುಗಿದೈತಿ, ಮುಗಿಲಿ ಅದ ನೋಡಂತ ಅವಾಗ ಐತಿ ಸ್ವಲ್ಪ ಜನರ ಪರಿಸ್ಥಿತಿ. ಹೇಗೆ ರಂಜಾನ್ ತಿಂಗಳ ಮುಗಿದೈತಿ, ಮುಗಿಲಿದು ಎಲ್ಲಾರ್ಗೆ ತೋಳೋಣ ಕೈ, ಎಲ್ಲಾರ್ಗೆ ತೋಳ ಒಂದೊಂದು ಹಿಂಗ್ ಮಾಡೋಣ, ಅದು ಬಿಡೋಣ, ಇದು ಬೇಡ ಹಂಗ್ ಮಾಡೋಣ. ನಾವು ಶರಾಯಿ ಬಿಟ್ಟಿದ್ವಿ, ರಂಜಾನ್ ತಿಂಗಳ ಶರಾಯಿ ಕುಡಿ. ನಾವು ಮೊದ್ಲಿಗೆ ಸಿಗರೇಟ್ ಬಿಟ್ಟಿದ್ವಿ, ಮೊದ್ಲಿಗೆ ಸಿಗರೇಟ್ ಹೊಡಿಯೋಣ ರಾತ್ರಿಗೆ ಹೋಗಿ. ಇದು ಎಲ್ಲಾ ಪ್ಲಾನಿಂಗ್ ಮಾಡಿದ್ವಿ ಮುಂಚೆನೆ, ಎಲ್ಲ ಪ್ಲಾನಿಂಗ್ ಮಾಡಕ್ ಕುಂತಿದ್ದಾರೆ ಜನ. ಅಲ್ಲಾಹು ಅಕ್ಬರ್. ನಾಳೆ ಹಬ್ಬ ದಿನದಲ್ಲಾಗ್ಲಿ ಮತ್ತು ಉಳ್ಕಿದ ದಿನದಲ್ಲಾಗ್ಲಿ ಇದು ದೇವನ ಬಹಳ ದೊಡ್ಡವಾದ ಅಟ್ಯಾಕ್. ಬೇರೆ ಬಾಂಬ್ ಕಳ್ಸಿಗಿಂತ ಜಾಸ್ತಿ ಇದು ದೊಡ್ಡವಾದ ಬಾಂಬ್ ನಾನು ತಿಳ್ಕೊಂತೀನಿ. ನನ್ನ ದೃಷ್ಟಿಯಲ್ಲಿ ದೊಡ್ಡವಾದ ಬಾಂಬ್ ಇದೆ ನನಗೆ. ಅದ್ರ ಇರಾನ್, ಇಸ್ರಾಯೇಲ್, ದುಬೈ ಅದೇನದ ಎಲ್ಲ ಕಾಮನ್ ಅವ್ರವ್ರಿಗೆ ಅತಿ ದೊಡ್ಡವಾದ ಬಾಂಬ್ ಇದೆ. ಇದು ನಮ್ಮ ಒಳಗೆ ಏನು ದೆವ್ವ ದುಶ್ಮನಿಗೆ ಹಾಕ್ತಾನೆ ನೋಡ್ರಿ, ಇದು ದೊಡ್ಡವಾದ ಬಾಂಬ್, ಇದು ಭಯಂಕರ ಬಾಂಬ್. ಇದು ಇರಾನ್ ಸೃಷ್ಟಿ ಮಾಡುವಕ್ಕಿಂತ ಅತಿ ಡಬಲ್ ಪಟ್ಟು ಬಾಂಬ್ ಇದು ಬಾಂಬಿನ ಅವಕಾಶ ನಾವು ಕೊಡಬಾರ್ದು ದೇವನಿಗೆ. ದೆವ್ವ ನಾಳೆ ಬರೋದ್ ಮುಂಚೆ ಹೇಗೆ ದೆವ್ವ ಏನು ಬಿಡುಗಡೆ ಆಗುತ್ತಾನೆ ಜೇಲಿನಿಂದ ಆಗಿದ ನಂತರ, ಈ ಪ್ರಪಂಚ ಬಂದಿದ ನಂತರ ಪ್ರಪಂಚದ ಎಲ್ಲಾ ಮಣ್ಣು ತಗೊಂಡು ತನ್ನ ದೇಹ ಮೇಲೆ ಹಾಕೊಂತ ಅಳ್ತಾ ಇರ್ತಂತೆ ದೆವ್ವ. ಚೀರಾಡಿ ಅಳಕ್ ಕುಂತಿದ್ದಾನೆ ದೆವ್ವ. ಇವತ್ತಿನ ರಾತ್ರಿ ಬಂದು ಅಳುದ್ ಪ್ರಯತ್ನ ಮಾಡ್ತಿದ್ದಾನೆ ದೆವ್ವ. ಮಣ್ಣು ಹಾಕೊಂಡು ದೇಹ ಮೇಲೆ ಕೂದಲ ಜಕ್ಕೊಂಡು ಅಳೋದು, ಚೀರಾಡಿ ಅಳ್ತಂತೆ ದೆವ್ವ. ದೇವನ ಶಿಷ್ಯಗಳು ಸಮೀಪ ಅಂತ ಕೇಳ್ತಾರಂತೆ, ಐ ನನ್ನ ಸರ್ದಾರ್, ಐ ನಮ್ಮ ಗುರುಗಳು, ನೀವೇ ಕಳ ಕುಂತಿದ್ದೀರಾ, ಅವಳದ ಕಾರಣ ಏಕೆ? ದೇವ ಹೇಳ್ತಾನಂತೆ ಏನಂತ, ನಾನು 1 ತಿಂಗಳೋಸ್ಕರ ಜೈಲಿನಲ್ಲಿದ್ಯ, 1 ತಿಂಗಳ ಜೈಲಿನಲ್ಲಿದ್ಯ. ಈ ಜನರು 11 ತಿಂಗಳ ನನ್ನ ದಾರಿ ಮೇಲೆ ನಡೆದ್ರು, ನಾನೇ ಹೇಳ್ದಂಗೆ ಕೆಲಸ ಮಾಡಿದ್ರು. ಇವ್ರ ಒಳಗೆ ನಾನು ಹೋಗಿ ಜಗಳಾಟ ಮಾಡಿಸಿದ್ಯಾ, ಒಬ್ಬರಿಗೆ ಮುಖ ನೋಡಬಾರ್ದು ಆ ರೀತಿ ನಾನು ಕೆಲಸ ಮಾಡಿಸಿದ್ಯಾ, ಹೊಂದಾಣಿಕೆ ಇವ್ರು ಆಗ್ಬಾರ್ದು ಆ ರೀತಿ ನಾನು ಕೆಲಸ ಮಾಡಿಸಿದ್ಯಾ, ಇವ್ರು ಯಾವತ್ತು ಮಾತಾಡಬಾರ್ದು ಆ ರೀತಿ ನಾನು ಕೆಲಸ ಮಾಡಿಸಿದ್ಯಾ. 1 ತಿಂಗಳ ಇವರು ರಂಜಾನ್ ತಿಂಗಳ ಏನ್ ಬಂದಿದೆ, ನಾನು ಜೈಲ್ನಲ್ಲಿ ಹೋದ್ಯಾ, ಇವರು ಎಲ್ಲಾರು ರಂಜಾನ್ ತಿಂಗಳ ಬಂದಿದ್ರೆ ಎಲ್ಲಾರು ಮತ್ತೆ ಒಕ್ಕಟಾದ್ರು, ಎಲ್ಲಾರು ಪ್ರೀತಿ ಮಾಡೋರಾದ್ರು, ಎಲ್ಲಾರು ಪ್ರೀತಿನ ನೋಡೋರಾದ್ರು, ಮುಸಾಫ ಮಾಡ್ತಿದ್ದಿಲ್ಲ ಮುಸಾಫ ಮಾಡೋರಾದ್ರು,
ನಮಾಜ್ಗೆ ಒಂದೇ ಸಫ್ನಲ್ಲಿ ನಿಂತು ನಮಾಜ್ ಮಾಡ್ತಿದ್ದಿಲ್ಲ, ಒಂದೇ ಸಫ್ನಲ್ಲಿ ನಿಂತು ಎಲ್ಲಾರು ನಮಾಜ್ ಮಾಡಿದ್ರು. ಈ ರೀತಿ ಪ್ರತಿಫಲ ಪಡ್ಕೊಂಡ್ರು. 11 ತಿಂಗಳಲ್ಲಿ ಏನು ನನ್ನಿಂದ ಪಾಪ ಮಾಡಿದ್ರು, ಈ 1 ತಿಂಗಳಲ್ಲಿ ಆ ಪ್ರಾರ್ಥನೆ ಮಾಡಿ ಎಲ್ಲಾ ಪಾಪವನ್ನು ಕ್ಷಮೆಯನ್ನು ಮಾಡಿಸ್ಕೊಂಡ್ರು ಈ ಜನರು. ದೇವ ಈ ವಿಚಾರಣೆ ಮಾಡಿ ಅಳಕುಂತಿದ್ದಾನೆ. ಇವತ್ತು ರಾತ್ರಿಯಲ್ಲಿ ಮತ್ತೆ ಆಗ್ತೈತಿ ಅದೇ ದೇವನ ಪರಿಸ್ಥಿತಿ. ಶಿಷ್ಯರು ಹೇಳ್ತಾರೆ ಏನಂತ, ನಮ್ಮ ಸರ್ದಾರ್ ನೀವು ಅಳದ ಅವಶ್ಯಕತೆ ಇಲ್ಲ, ನಾಳೆ ಐತಿ ಇನ್ಶಾಲ್ಲ ಒಬ್ಬೊಬ್ಬರಿಗೆ ಕೈ ತಗೊಳ್ಳೋ, ನಾವು ಒಬ್ಬೊಬ್ಬರಿಗೆ ಎಲ್ಲಾರಿಗೆ. ಇವ್ರು ಹೇಗೆ ಎಲ್ಲಾರು ಡಿವೈಡ್ ಆಗಿದ್ರು, ನಾಳೆ ಈದ್ಗಾ ಮೈದಾನ್ ಇದೆ, ಇವ್ರ ಒಳಗೆ ಹೋಗಿ ನಾನು ಜಗಳ ಮಾಡಿಸ್ತೀನಿ, ಇವ್ರ ಒಳಗೆ ಹೋಗಿ ಹಜರತರ ಒತ್ತಿಗೆ ಬಂದಿಲ್ಲ ಹೇಳಿ ನಾನು ಈ ರೀತಿ ಬಾಯಿ ಮಾಡಿಸ್ತೀನಿ, ಇವ್ರ ಒಳಗೆ ಹೋಗಿ ನಾನು ಈ ರೀತಿ ಹಿಂಗ್ ಮಾಡಿದ್ರಂತೂ ನಾನು ಜಗಳ ಮಾಡಿಸ್ತೀನಿ. ಎಲ್ಲೇ ಈದ್ಗಾ ಮೈದಾನ್, ಎಲ್ಲೇ ಮಸಜೀದ್ ನಲ್ಲಿ, ಎಲ್ಲೇ ಮದರ್ಸನಲ್ಲಿ, ಎಲ್ಲೇ ವಣಿಯಲ್ಲಿ, ಎಲ್ಲೇ ಮನಿ ಸಮೀಪ ಬಂದು ನಾವು ಕೆಲಸ ಮಾಡಿಸೋಣ, ನಾವು ಮಾಡಿಸ್ತೀವಿ. ದೇವನ ಶಿಷ್ಯರು ಹೇಳ್ತಾರಂತೆ ತನ್ನ ಸರ್ದಾರಿಗೆ, ದೇವನ ಶಿಷ್ಯಗಳು, ನಮ್ಮ ಸರ್ದಾರ್ ನೀವು ಟೆನ್ಷನ್ ತಗೊಂಡ್ ಹೋಗ್ಬೇಡ್ರಿ, ಇವತ್ತಿನಿಂದ ನಮ್ಮ ರಾಜು, ಇವತ್ತಿನಿಂದ ನಮ್ಮ ಕೆಲಸ ನೋಡ್ರಿ ನಾವು ಹೇಗ್ ಮಾಡ್ತೀವಿ. ಜನರು ರಸೂಲ್ ಅಲ್ಲಾಹ್ ಅದಕ್ಕೆ ಸಂದೇಶ ಕೊಡಕ್ ಕುಂತಿದ್ದಾರೆ. ರಂಜಾನ್ ತಿಂಗಳ ಬಂದ್ ಹೋಗಿದ ನಂತರ ದೇವನ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಜಗಳಾಟದ ಕೆಲಸ ಮಾಡಕ್ ಹೋಗ್ಬೇಡ್ರಿ, ದೇವನ ಶಿಷ್ಯರಾಗಕ್ ಹೋಗ್ಬೇಡ್ರಿ. ಪವಿತ್ರವಾದ ಜಗ, ಪವಿತ್ರವಾದ ಮಹಿನಾ, ಇನ್ನು ತಿಂಗಳ ರಂಜಾನ್ ತಿಂಗಳ ಮತ್ತು ಪವಿತ್ರವಾದ ಜಗ ಈದ್ಗಾ ಜಗ. ಈದ ಅಂದರೆ ಸಂತೋಷದ ದಿನ, ಗಾ ಅಂದರೆ ಜಗ, ಅಬ್ದನಿಂದ ಈದ ಬಂದಿದೆ. ಈದ್ ಏನಿದೆ ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ಮಾಡುವ ಜಗ ಅಂತ ಹೇಳಿದ್ದಾರೆ. ಪ್ರಾರ್ಥನೆ ಮಾಡುವ ಜಗ ಈದ್ಗಾ. ಅಲ್ಲಿ ಹೋಗಿ ನಾವು ಈದಾಗ ಮಾಡ್ತೀವಿ ಈದ್ಗಾ. ಆ ಈದ್ ಸಿಕ್ಕಿದ ಕಾರಣ ಏಕೆ? ಅಲ್ಲಾಹನ ಬಾರ್ಗನಲ್ಲಿ ಬದಲಾ ತಗೊಳ್ಳೋದಕ್ಕೆ. ಬದಲಾ ಹಬ್ಬದ ದಿನ ಅಲ್ಲಾಹನಿಂದ ಬದಲಾ ತಗೋಬೇಕು, ಜನರಿಂದ ಇಲ್ಲ. ಮೊದಲಿಗೆ ವಿಚಾರ ಇಟ್ಕೋರಿ ದೇವನ ಸ್ವಲ್ಪ ಶಿಷ್ಯಗಳು. ಅಲ್ಲಾಹ್ ಕಡೆ ನಾವು ಬದಲಾ ಕೇಳಬೇಕು, ಜನರ ಕಡೆ ಅಲ್ಲ. ಆ ಈದ್ಗಾ ಮೈದಾನ್ ಅಲ್ಲಾಹನ ಕಡೆ ಬದಲಾ ಕೇಳೋದು. ಯಾ ಅಲ್ಲಾ, ಇಡೀ ತಿಂಗಳ ನಿನ್ನೋಸ್ಕರ ನಾವು ತರಾಯಿ ಮಾಡಿದ್ವಿ, ಇಡೀ ತಿಂಗಳ ನಾವು ರೋಜಾ ಇಟ್ಟಿದೀವಿ, ಇಡೀ ತಿಂಗಳ ಕುರಾನ್ ಪಾಕ್ ಓದಿದೀವಿ. ಯಾ ಅಲ್ಲಾ, 1 ತಿಂಗಳ ನಾವು ನಮಾಜ್ ಮಾಡಿ ಬಂದಿದೀವಿ. ಫರಿಷ್ಠಗಳು ಹೇಳ್ತಾರೆ, ಯಾ ಅಲ್ಲಾ ಇವ್ರು ಎಲ್ಲಾರು ಈ ರೀತಿ ಕೆಲಸ ಮಾಡಿದ್ರು, ಏನ್ ಕೊಡ್ತೀಯ ನಿನ್ನ ಭಕ್ತಾದಿಗಳಿಗೆ, ನೀವೇ ಹೇಳ್ರಿ ನಾನು ಏನ್ ಕೊಡ್ಬೇಕು ಅಂತ ಅಲ್ಲಾ ಫರಿಷ್ಠಗಳ ಉತ್ತರದಲ್ಲಿ ಹೇಳ್ತಾನೆ. ಫರಿಷ್ಠಗಳು ಹೇಳ್ತಾರೆ, ಯಾ ಅಲ್ಲಾ ಯಾವ ರೀತಿ 1 ತಿಂಗಳ ನಿನ್ಗಾಗಿ ಶ್ರಮ ಪಟ್ಟರು ಎಲ್ಲಾ ಬದಲ ಹಾಕು ಕೊಡ್ಬಿಡು ಯಾ ಅಲ್ಲಾ. ಹೇಗೆ ಫರಿಷ್ಠಗಳು ಹೇಳಬೇಕಿತ್ತು ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬಲ್ ಇಜ್ಜತ್ ಹೇಳ್ತಾನೆ, ನನ್ನ ಫರಿಷ್ಠಗಳು ನೀವು ಎಲ್ಲಾರು ಸಾಕ್ಷಿಯಾಗ್ರಿ, ಇವರು ಎಲ್ಲಾರು ನನ್ನಸ್ಕರ 1 ತಿಂಗಳ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ಇವತ್ತಿನ ದಿನ ಬದಲಾ ಕೊಡೋದು ದಿನ ನನ್ನಸ್ಕರ ಈದ್ಗಾ ಮೈದಾನ್ ನಲ್ಲಿ ಜಮಾ ಆಗಿದ್ದಾರೆ. ಬರೀ ಅವರು ಅಷ್ಟೇ ಇಲ್ಲ, ಅವ್ರ ಜೊತೆ ಏನು ಬೇನಮಾಜ್ ಇದ್ದಾರೆ, ಯಾರು ನಮಾಜ್ ಬಿಟ್ಟಿದ್ರು, ಯಾರು ರೋಜಾ ಬಿಟ್ಟಿದ್ರು, ಈ ನಮಾಜ್ ಮಾಡಿರುವ ಜನರ ಸಕ್ಕಿಂದ ಆ ಜನರನ್ನ ಪಾಪನು ಕ್ಷಮೆಯನ್ನು ಮಾಡುತ್ತೇನೆ ಅಂತ ಅಲ್ಲಾಹ್ ರಬ್ಬಲ್ ಇಜ್ಜತ್ ಹೇಳಕುಂತಿದ್ದಾನೆ. ಅಲ್ಲ, ಈ ತಿಂಗಳಲ್ಲಿ ರೋಜಾ ಇಟ್ಟಿರುವ ಜನರಿಂದ ನಿಮ್ಮ ಪಾಪ ಕ್ಷಮೆ ಆಗಿ ಕುಂತಿದೆ. ಬೇನಮಾಜ್ ಜನರಿನ ಪಾಪ ಕ್ಷಮೆ ಆಗುತ್ತಿದೆ. ನಮ್ಮ ಸಲಕುಚ್ಚರ್ ಜನರು ಈದ್ಗಾ ಮೈದಾನ್ ಕ್ರಿಕೆಟ್ ಮೈದಾನ್, ಈದ್ಗಾ ಮೈದಾನ್ ಜಗಳಾಟ ಮಾಡೋದು ಮೈದಾನ್, ಈದ್ಗಾ ಮೈದಾನ್ ಏನಾದ್ರೆ ಸಮಸ್ಯೆ ಪ್ರಶ್ನೆ ಇಟ್ಕೊಂಡು ತರೋದು ಮೈದಾನ್ ಇಲ್ಲ. ಪ್ರೀತಿಯ ಸಹೋದರರೇ, ಜಗಳ ಮಾಡೋದು ಮೈದಾನ್ ಬೇರೆ ಇದೆ, ಬಾಯ್ ಮಾಡೋದು ಮೈದಾನ್ ಬೇರೆ ಇದೆ, ಏನಾದ್ರೂ ಕ್ರಿಕೆಟ್ ಆಡೋದು ಮೈದಾನ್ ಬೇರೆ ಇದೆ. ಈ ಮೈದಾನ ಏನಿದೆ, ಈ ಜಾಗ ಏನಿದೆ, ಅಲ್ಲಾಹನ್ಗಾಗಿ ಪ್ರಾರ್ಥನೆ ಮಾಡಿ ಅಲ್ಲಾಹನಿಂದ ಬದ್ಧ ತಗೊಳ್ಳೋದು ಮೈದಾನ್, ಅಲ್ಲಾಹನ ಪ್ರೀತಿಯನ್ನು ಪಡ್ಕೊಳ್ಳೋದು ಮೈದಾನ್. ಪ್ರೀತಿಯ ಸಹೋದರರೇ, ದೇವ ಈ ರೀತಿ ಹೇಳ್ತಾನಂತೆ, ಇವತ್ತಿನ ರಾತ್ರಿಲಿ ಬಂದು ನಾಳೆ ದೇವನ ಕೆಲಸ ಯಾವುದೇ ಕಾರಣ ಮಾಡಬಾರ್ದು. ಟೀಕೆ, ನಾನ್ ನಿಮ್ ಊರಿಗೆ ಅಷ್ಟಂತ ಹೇಳಕ್ ಕುಂತಿಲ್ಲ, ನನ್ನ ವಿಡಿಯೋ ಹಾಕುಂತಿದ್ದೆ ಇನ್ಶಾಲ್ಲ ತಾಲ. ಈ ವಿಡಿಯೋ ಬ್ಯಾರೆ ಊರುಗಳನ್ನೇ ಕೇಳುತ್ತಾರೆ, ನಾನು ಇಲ್ಲೇ ಸಂಬಂಧಪಟ್ಟು ನಾನು ಹೇಳಕ್ ಕುಂತಿಲ್ಲ. ಪ್ರಪಂಚದಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ, ಊರುಗಳಲ್ಲಿ ಈದ್ಗಾ ನಲ್ಲಿನ ಸಮಸ್ಯೆಗಳು ಬರೋದು ಈದ್ಗಾ ನಲ್ಲಿನೇ. ಅದು ಎಂತ ಜನರು, ನಮಾಜಿ ಜನರು ಬಂದು ಅಲ್ಲಿ ಜಗಳಾಟ ಮಾಡಂಗಿಲ್ಲ. ನಮಾಜಿ ಜನರು ಯಾವತ್ತು ಮಸೀನ್ ಮುಖ ನೋಡಂಗಿಲ್ಲ. ಅವ್ರಿಗೆ ನಮಾಜ್ ಅನ್ನೋದು ತಿಳುವಳಿಕೆ ಇರಂಗಿಲ್ಲ. ನಮಾಜ್ ಏನಿದೆ, ಪ್ರಾರ್ಥನೆ ಏನಿದೆ, ಎಲ್ಲಿ ಬಂದಿದೀವಿ, ಏಕೆ ಬಂದಿದೀವಿ, ಏನ್ ಮಾಡಕ್ ನಾವು ಬಂದಿದೀವಿ, ಇಲ್ಲಿ ಬರೋದ್ ಕಾರಣ ಏಕೆ, ಅದು ಅವ್ರಿಗೆ ಅಷ್ಟು ಮಾಹಿತಿ ಇರಂಗಿಲ್ಲ ಆ ಜನರಿಗೆ. ಇಂಥ ಜಾಗದಲ್ಲಿ ಬಂದು ಏನು 1 ವರ್ಷದ ಎಲ್ಲ ನಾವು ಲೆಕ್ಕ ಬರ್ಕೊಂಡಿಟ್ಟಿದೀವಿ. ಅಲ್ಲೇ ಕೇಳ್ಬೇಕು. ಕೇಳ್ರಿ ಪ್ರೀತಿಯ ಸೋದರ, ನಿಮ್ಮ ಊರಿನ ಸಂಬಂಧ ಇದೆ, ಎಲ್ಲ ಸಮಸ್ಯೆಗಳನ್ನ ಕೇಳ್ರಿ, ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ರಿ. ಈ ಜಗ ಸಂತೋಷಿನ ಜಗ. ಎಂತ ದೊಡ್ಡವಾದ ದುಶ್ಮನ್ ಇರ್ಲಿ, ಆ ದೊಡ್ಡವಾದ ದುಶ್ಮನ್ಗೆ ಮುಸಾಫ ಮಾಡಿ ಎದೆಗೆ ಹಚ್ಕೊಂಡು ಏನ್ ಮಾಡ್ಬೇಕು, ಈದ್ ಮುಬಾರಕ್ ಅಂತ ಹೇಳೋದು ಜಗ. ಅವ್ರ ತಪ್ಪಗಳಿಗೆ ಮರಿದು ನಾವು ಪ್ರೀತಿನ ಮುಖ ನೋಡಿ ಈದ್ ಮುಬಾರಕ್ ಹೇಳೋದು ಜಗ. ಆ ಜಗ ಎಲ್ಲಾ ಜನರಿಗೆ ಒಂದವಾದ ದೃಷ್ಟಿಯಲ್ಲಿ ನೋಡೋದು ಜಗ. ಆ ಜಗ ಸಂತೋಷವಾದ ಜಗ. ಹೃದಯ ನಮ್ಗೆ ಇಷ್ಟು ಗೊತ್ತಿದೆ, ದೇಹ ಮೇಲೆ ಒಳ್ಳೆವಾದ ಬಟ್ಟೆ ಹಾಕೊಂಡು ಎಲ್ಲಾರು ಶಾಪಿಂಗ್ ಮಾಡಿದೀವಿ, ಎಲ್ಲಾರು ತಂದಿರಲ್ಲ ಬಟ್ಟೆ, ಯಾರಿಗೂ ತಂದಿಲ್ಲ. ರಾತ್ರಿಯಲ್ಲಿ ವ್ಯವಸ್ಥೆ ಮಾಡಿ ಎಲ್ಲಾರು ಬೀಸದವ್ರಿಗೆ ವ್ಯವಸ್ಥೆ ಮಾಡಿ ಹೊಸ ಬಟ್ಟೆ ತಗೊಳ್ಳೋದು. ಟೀಕೆ, ಎಲ್ಲಾರು ನಾವು ಹೊಸ ಬಟ್ಟೆ ತಂದಿದ್ದೀವಿ. ಇದಕ್ಕಾಗಿ ನಾಳೆ ಹಬ್ಬಕ್ಕೆ ನಮಾಜ್ ಹೋಗ್ಬೇಕು, ಮಾಡಿ ಬರ್ಬೇಕು. ಏಕೆ? ಹಬ್ಬದ ನಮಾಜ್ ಇದೆ.
ಇಷ್ಟು ಗೊತ್ತಿದೆ ಕಾಮನ್. ನಾವು ಬಟ್ಟೆ ಹಾಕೊಂಡು ನಮಾಜ್ಗೆ ಹೊಂಟಿದೀವಿ, ನಮಾಜ್ ಮಾಡೋದಕ್ಕೆ ನಿಯತ್ನ ಇದೆ, ನಮಾಜ್ಗೆ ಹೊಂಟಿದೀವಿ. ಯಾವ ರೀತಿ ಒಳ್ಳೆವಾದ ಒಂದು ನೀವು ಬಟ್ಟೆ ಹಾಕೊಂಡು ಹೊಂಟಿದಿರಲ್ಲ, ಅದೇ ರೀತಿ ಒಂದು ಒಳ್ಳೆವಾದ ನಿಯತ್ ಮಾಡ್ಕೊಂಡು ಹೋಗೋದ್ ಪ್ರಯತ್ನ ಮಾಡಿ, ನಿಯತ್ ಮಾಡ್ಕೊಂಡು ಹೋಗೋದ್ ಪ್ರಯತ್ನ ಮಾಡಿ. ठीक है. ನಾನು ಹೋದ ಶುಕ್ರವಾರ ಹೇಳಿದ್ದೆ ಆ ಮಸೀದ್ ನಮ್ಮ ನಮಾಜ್ ಆಗಿತ್ತು. ಅಲ್ಹಮ್ದುಲಿಲ್ಲಾಹ್ ಇದರ ಒಳಗೆ ಬಹಳಷ್ಟು ಟೈಮ್ भी ज्यादा हो रहा है. ठीक है. सभा भी ईद का मैदान भी है. ठीक है. ಬಹಳಷ್ಟು ಜನರು ಅಲ್ಹಮ್ದುಲಿಲ್ಲಾಹ್ ಇದರಿಂದ ಸಂತೋಷನಾಗಿದ್ದಾರೆ. ಹೋದ ಶುಕ್ರವಾರ ನಾವು ನಮಾಜ್ ಮಾಡಿದ್ವಿ ಅಲ್ಲಿ ಆ ತಳಗಿನ ಮಸೀದ್ ನಲ್ಲಿ. ಇದರೊಳಗೆ ಇನ್ನೂ ಸಲ ಪ್ರಶ್ನೆ ಬಂತು. ಅದು ಪ್ರಶ್ನೆ ಮಾಡೋರು ಬ್ಯಾರೆ ಯಾರಿಲ್ಲ, ನಮ್ಮವರು. ಎಂತಹ ಪ್ರಶ್ನೆ ಮಾಡಿದ್ರ ಶುಕ್ರವಾರ ನಮಾಜ್, ಒಂದು ಶುಕ್ರವಾರ ಅದು, ಒಳಗೆ ಶುಕ್ರವಾರ ಮಾಡಂಗಿಲ್ಲ ಅಲ್ಲಿ. ನೋಡಿ ನಾನು ಬರೀದ್ ಕೊಡ್ತೀನಿ. ಅದು ಯಾರು? ನಮ್ಮರು. ನಾನು ಒಂದೇ ಉತ್ತರ ಕೊಡ್ತೀನಿ. ನೀವು ಬ್ಯಾರೆ ಯಾರು ಧರ್ಮರಲ್ಲ, ಮುಸಲ್ಮಾನ. ನೀವು ಕಲ್ಮಾ ಓದೋರು, ನೀವೇ ನಮಾಜ್ ಮಾಡೋರು. ನಿಮ್ಮ ಹೆಸರು ಮುಸಲ್ಮಾನ್ ಹೆಸರಿದೆ. ನಿಮ್ಮ ಮನೆಯಲ್ಲಿ ಕುರಾನ್ ಇದೆ, ನನ್ನ ಮನೆಯಲ್ಲಿ ಕುರಾನ್ ಇದೆ. ನಿಮ್ಮ ಹೃದಯದಲ್ಲಿ ಅಲ್ಲಾನ ಭಯ ಇದೆ, ನನ್ನ ಹೃದಯದಲ್ಲಿ ಅಲ್ಲಾನ ಭಯ ಇದೆ. ಎಲ್ಲಾರು ನಾವು ಒಂದೇ ದಾರಿಯಲ್ಲಿ ಇದೀವಿ. ಆದರೆ ಈ ಮಾತು ಹೇಳೋದು ಮುಂಚೆ ಮೊದಲಿಗೆ ನಾವು ನಮಗೆ ಹೊಡ್ಕೋಬೇಕಾಗಿತ್ತು. ನಮ್ಮ ಮೇಲೆ ನಾವು ವಿಚಾರಣೆ ಮಾಡ್ಕೋಬೇಕಾಗಿತ್ತು. ನಮ್ಮ ಒಳಗೆ ನಾವು ದೃಷ್ಟಿ ಹಾಕಬೇಕಾಗಿತ್ತು. ಅವರು ಮಾಡಿದಾರ 10-20 ಜನರು ಹೋಗಿ ನಮಾಜ್. ನಾವು ಎಂತ ದರಿದ್ರಿದೀವಿ, ನಾವು ಹೋಗಿ ಅಲ್ಲಿ ನಮಾಜ್ ಮಾಡಿಲ್ಲ. ಅವ್ರಿಗಿಂತ ಮುಂಚೆ ನಾವು ನಮಾಜ್ ಮಾಡಬೇಕಲ್ಲಿ ಹೋಗಿ ನಾವು ಮಸೀದ್ ಓಪನ್ ಮಾಡ್ಬೇಕಾಗಿತ್ತು. ಇದು ಹೇಳೋದು ಮುಂಚೆ ನಮ್ಮ ವಿಚಾರಣೆ ಮಾಡಬೇಕಿತ್ತು. ಅಲ್ಲಾಹ್ ಎಂತ ವಿಚಾರಣೆ ಇರಬಹುದು? ಒಂದೇ ದಿನ ಅಂತೆ, ಇನ್ಶಾ ಅಲ್ಲಾ ಆಗ್ಲಿ, ಒಂದೇ ದಿನ ಆಗ್ಲಿ. ಅದು ನಾಳೆ ಉತ್ತರ ಕೊಡೋದು ಎಲ್ಲಾ ಅಂತ ನಾವು ಉತ್ತರ ಕೊಡೋದು ರೆಡಿ ಇದೀವಿ. ಯಾ ಅಲ್ಲಾ 8 ವರ್ಷ ತನಕ ಶುಕ್ರವಾರ ನಮಾಜ್ ಮಾಡಿದಿಲ್ಲ, ಅಲ್ಲೇ ಯಾವ್ದೇ ನಮಾಜ್ ಮಾಡಿದ್ದಿಲ್ಲ. ನಮ್ಗೆ ಹಿದಾಯತ್ ಕೊಟ್ಟಿದ್ಯಾ, ತೌಫಿಕ್ ಕೊಟ್ಟಿದ್ಯಾ. ನಿನ್ನ ತೌಫಿಕ್ ನಿಂದ ನಾವು ಹೋಗಿ ನಮಾಜ್ ಮಾಡಿ ಬಂದಿದೀವಿ. ಅಲ್ಲಿ ಮಸೀದಿನ ಸಾಕ್ಷಿಯಾಗಿ ಹೇಳ್ತೈತಿ, ಅಲ್ಲ ಯಾರು ಬಂದಿಲ್ಲ, ಇವ್ರು ಬಂದು ನಮಾಜ್ ಮಾಡಿ ಹೋದ್ರು, ಇವ್ರು ಮಾಡಿ ಹೋದ್ರು. ಇದಕ್ಕಿನ ಮೇಲೆ ಏನಿದೆ ಇನ್ಶಾ ಅಲ್ಲಾ ತಾಲಾ, ನಾವು ಎಲ್ಲಾರು ಒಕ್ಕಟ್ಟಾಗ್ಬೇಕು. ಎಂತ ಒಕ್ಕಟ್ಟು, ಎಂತ ನ್ಯಾಯದ ಅಕ್ಷರ ಬರಬೇಕು. ಅಲ್ಹಮ್ದುಲಿಲ್ಲಾಹ್ ರಂಜಾನ್ ತಿಂಗಳಲ್ಲಿ ಶುಕ್ರವಾರ ನಮಾಜ್ ಆಗಿದೆ. ಯಾವ ರೀತಿ ಒಂದು ಸಮಯದ ನಮಾಜ್ ಮಾಡಿದಿರಲ್ಲ, ಇತ್ತಿನ ಮೇಲೆ ಮಸೀದ್ ಬಂದ್ ಆಗಬಾರ್ದು, ಮಸೀದ್ ಓಪನ್ ಇರ್ಲಿ. ನಾವು ಎಲ್ಲಾರು ಒಕ್ಕಟ್ಟಾಗಿ ಮಸೀದ್ ತುಂಬೋದು ಪ್ರಯತ್ನ ಮಾಡೋಣ. ಇಲ್ಲಿನ ಜನರು ಇಲ್ಲೇ ಬರಕಂದ್ರೆ ಅಲ್ಲೇ ತಳಗಿರುವ ಜನರಿಗೆ ಅವಕಾಶ ಮಾಡಿ ಕೊಡೋಣ ನಮಾಜ್ ಮಾಡೋದಕ್ಕೆ. ಅಲ್ಲಿ ದಾರಿ ಇದೆ, ನಾವು ಹುಡುಕಾಡಬೇಕು. ಸಮಸ್ಯೆಗಳಿಗೆ ದಾರಿ ಇದೆ, ಕತ್ಲ ಇದೆ ಅಂದ್ರೆ ಬೆಳಕಿದೆ. ಆ ಬೆಳಕು ಪಡ್ಕೋಬೇಕಂದ್ರೆ ನಾವು ಹುಡುಕಾಡಬೇಕು. ನೀವು ಗಾಡಿ ಓಡಿಸ್ತೀರಿ, ಎಲ್ಲಾರು ಕಾರ್ ಓಡಿಸ್ತೀರಾ, ಡ್ರೈವಿಂಗ್ ಮಾಡೋರಿಗೆ, ಬೈಕ್ ಓಡಿಸ್ತೀರಿ, ಎಲ್ಲರಿಗೂ ಗೊತ್ತಿದೆ. ಕಾಡಿನ ಗುಡ್ಡದ ಏರಿಯಾ ಹೆಂಗ್ ಬರ್ತೈತಿ, ಎಲ್ಲ ಕತ್ಲ ಕಾಣ್ತೈತಿ, ಯಾವ್ದೇ ದಾರಿ ಕಾಣೋದಿಲ್ಲ. ಗಿಡ ಮರಗಳು ಎಲ್ಲ ಕಾಣ್ತಾ ಇರ್ತೈತಿ, ಬರೀ ದಾರಿ ಏನ್ ಕಾಣಂಗಿಲ್ಲ ಅಲ್ಲಿ, ಬರೀ ಗಿಡ ಮರಗಳು ಎಲ್ಲ ಕತ್ಲ ಕಾಣ್ತಾ ಇರ್ತೈತಿ. ಇಲ್ಲಪ್ಪ, ದೊಡ್ಡವಾದ ಅಲ್ಲಿ ನೋಡೋ ಏನಿದೆ, ಎಲ್ಲ ಏನು ಜಂಗಲ್ ಇದೆ, ಎಲ್ಲ ಕಾಡಿನ ಇಲಾಖ ಇದೆ, ದೊಡ್ಡವಾದ ಗುಡ್ಡಗಳಿದೆ, ಎಂತ ಕತ್ಲ ಇದೆ. ಅಲ್ಲಿ ಹೋಗಾಗ ಮನಸ್ಸಾಗುತ್ತಿಲ್ಲ ಅಂದ್ರೆ ಹೊಳ್ಳಿ ಬರ್ತೀರಿ ನೀವು. ನಿಮ್ಮ ಹೃದಯದಲ್ಲಿ ಏನ್ ನಿಯತಿರ್ತೈತಿ, ನನ್ ಕಡೆ ಕಾರ್ ಐತಿ, ಮತ್ತು ಕಾರಿನಲ್ಲಿ ಹೆಡ್ ಲೈಟ್ ಐತಿ. ಏನೈತಿ? ಹೆಡ್ ಲೈಟ್. ಅಲ್ಲೇ ದೂರ ಕತ್ಲ ಕಾಣ ಕುಂತಿರಬಹುದು. ಕಾರ್ ಹೆಂಗೆ ಮುಂದೆ ತಗೊಂಡು ಹೋಗ್ತಾ ಇರ್ತೀನಿ, ಹಂಗ ಬೆಳಕ್ ಕಾಣ್ತಾ ಇರ್ತೈತಿ, ದಾರಿ ಕಂಡು ಬರ್ತಾ ಇರ್ತೈತಿ. ಹೆಜ್ಜೆ ಇರ್ರಿ ಮುಂದೆಲ್ಲ, ಹೆಜ್ಜೆ ಇಡೋದು ನಿಮ್ಮ ಕೆಲಸ, ಮುಂದೆ ಬೆಳಕು ಕೊಡೋದು ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಕೆಲಸ. ಪ್ರೀತಿಯ ಸಹೋದರರೇ, ನಿಮ್ಮ ಉದ್ದೇಶ ಆ ಊರಿಗೆ ಹೋಗ್ಬೇಕನ್ನೋದು ಇದೆ ಅಂದ್ರೆ ಅಲ್ಲೇ ತನಕ ಮುಟ್ಟೋದು ಪ್ರಯತ್ನ ಮಾಡ್ತೀರಿ ನೀವು. ಹೇಗೆ ಪ್ರಯತ್ನ ಮಾಡ್ತೀರಾ? ಯಾರು ಅಕ್ಕಪಕ್ಕ ಕಂಡು ಬಂದಿಲ್ಲ ಅಂದ್ರೆ ಒಂದೇ ವಿಶ್ವಾಸ ಇರ್ತೈತಿ, ಅಲ್ಲಾಹ್ ನನ್ ಜೊತೆ ಇದ್ದಾನೆ. ಇಂಥ ಕೆಲಸಗಳಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ ಅಂದ್ರೆ ಇಷ್ಟು ನಿಮ್ಮ ಒಳಗೆ ನಂಬಿಕೆ ಇದೆ, ಶಕ್ತಿ ಇದೆ. ಮತ್ತೆ ಇಂಥ ಕೆಲಸಗಳಿಗೆ ನಮ್ಮ ಒಳಗೆ ಏಕೆ ಶಕ್ತಿ ಇಲ್ಲ, ಏಕೆ ವಿಚಾರಣೆ ಇಲ್ಲ, ಎಷ್ಟು ನಮಗೆ ವಿಶ್ವಾಸ ಶಕ್ತಿ ಇದೆ. ಅದನ್ನ ಹೆಜ್ಜೆಡು ನಾವು ಪ್ರಯತ್ನ ಮಾಡಬೇಕು. ಯಶಸ್ಸು ಕೊಡುವ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ. ಇನ್ಶಾಅಲ್ಲಾ ಪ್ರೀತಿಯ ಹೇಳೋದು ಉದ್ದೇಶ ಏನಿದೆ, ಇದಕ್ಕಿನ ಮೇಲೆ ಯಾವುದೇ ಕೆಲಸ ಆಗ್ಲಿ, ಆ ಮಸೀದಾಗ್ಲಿ ಮದರ್ಸದಾಗ್ಲಿ ಹಿಂಗ್ ಮಾಡಬಾರ್ದಿದ್ರು. ಒಂದೇ ದಿನ ಮಾಡಿದಾರ, ಒಂದೇ ದಿನ ನಮಾಜ್ ಮಾಡ್ತಿರ್ತಾರ, ಈ ಅಕ್ಷರ ನಮ್ಮ ನ್ಯಾಯ ಬರಬಾರ್ದು. ಯಾಕೆಂದ್ರೆ ಬಂದಿದೆ ಅಂದ್ರೆ ನಮ್ಗಿಂತ ಜಾಸ್ತಿ ನಿಮ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಶ್ನೆ ಮಾಡುತ್ತಾನೆ. ನೀವು ಅದು ಕೆಲಸ ಮಾಡಬೇಕಿತ್ತು. ಹೇಗೆ ಹೇಳಿದ್ರೆ, ಯಾಕೆ ನೀವು ಮುಸಲ್ಮಾನ್ ಅಲ್ಲ, ನಿಮ್ ಮೇಲೆ ನಮಾಜ್ ಫರ್ಜ್ ಆಗಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಇಂಥ ಮಾತು ನಮ್ಮ ಮೇಲೆ ಬರೋದು. ನಾಳೆ ಹಬ್ಬ ದಿನ ಇದೆ. ನಾಳೆ ಹಬ್ಬ ದಿನ ಬರೋದ್ ಮುಂಚೆ ಏನೇ ಕೆಲಸ ಮಾಡಬೇಕು ಇದು ಕೇಳಿ ನಾನು ಮುಕ್ತಾಯ ಮಾಡ್ತೇನೆ. ठीक है. ನಾಳೆ ನಮಾಜ್ಗೆ ಬರೋದು ಮುಂಚೆ ಕಟಿಂಗ್ ಮಾಡಿಸ್ಕೋಬೇಕು. ಏನು ಕಟಿಂಗ್? ಕೂದಲ ಯಾರ್ಯಾರು ದೊಡ್ಡಿದೆ ಆ ಕೂದಲವನ್ನು ಕಟಿಂಗ್ ಮಾಡಿಸ್ಕೋಬೇಕು. ಮತ್ತು ಎರಡನೇದು ಏನಿದೆ, ನಿಮ್ಮ ಉಗುರುಗಳು ನಾಖೂನ್ ಏನಿದೆ, ಇದು ನಾಖೂನ್ ಸ್ವಚ್ಛತೆ ಮಾಡಕೋಬೇಕು. ಸುನ್ನತ್ ತರೀಕ ಏನಿದೆ, ಈ ನಮ್ಮ ರೈಟ್ ಹ್ಯಾಂಡ್ ಏನಿದೆ, ಈ ರೈಟ್ ಹ್ಯಾಂಡ್ ಶಹಾದತ್ ಏನ್ ಬಟ್ಟಿದೆ, ಅಶಹದುಲ್ಲಾ ಇಲಾಹ ಶಹಾದತ್ ಬಟ್ಟನಿಂದ ಈ ರೀತಿ ತೆಗಿಬೇಕು. ಮತ್ತು ತಗೊಂತ ಇಲ್ಲೇ ಬರಬೇಕು. ಮತ್ತು ರೈಟ್ ಹ್ಯಾಂಡ್ ದಪ್ಪದು ಈ ರೀತಿ ನಾವು ಉಗುರವನ್ನು ತಗೋಬೇಕು. ಈ ಸುನ್ನತ್ ಇದೆ. ಮೊದಲೇ ಕಟಿಂಗ್ ಮಾಡಿಸ್ಕೋಬೇಕು. ಎರಡನೇದು ಉಗುರವನ್ನು ತಗೋಬೇಕು. ಮೂರನೇದು ಏನಿದೆ, ಗುಸುಲ್ ಮಾಡ್ಕೋಬೇಕು. ಗುಸುಲ್ ಮುಸ್ತಹಬ್ ಇದೆ, ಗುಸುಲ್ ಮಾಡ್ಕೋಬೇಕು. ನಾಲ್ಕನೇದು ಏನಿದೆ, ಗುಸುಲ್ ಆಗಿದ ನಂತರ ಒಳ್ಳೆವಾದ ಬಟ್ಟೆ ಹಾಕೋಬೇಕು. ಹೊಸದ್ ಬಟ್ಟೆ ಹೊಸದ್ ಬಟ್ಟೆ ಹಾಕೊಂಡ್ ಬಾರಿ. ಇಲ್ಲಪ್ಪ ಸಮಸ್ಯೆ ಇದೆ, ಹೊಸ ಬಟ್ಟೆ ತಗೊಳಾಗಿಲ್ಲ ಅಂದ್ರೆ ಮತ್ತೆ ಇದೊಂದು ತಿಳ್ಕೊರಿ ನೀವು ಮಸಲ,
ಹೊಸ ಬಟ್ಟೆನ ತಗೋಬೇಕಂತ ಏನಿಲ್ಲ ಹಬ್ಬಕ್ಕೆ. ಹಬ್ಬಕ್ಕೆ ಹೊಸ ಬಟ್ಟೆನ ತಗೊಂಡ್ ಬರ್ಬೇಕಂತ ಏನಿಲ್ಲ. ಈಗ ಒಬ್ಬೊಬ್ರು ಮನೆಯದು ಬಹಳ ಸಮಸ್ಯೆ ಇರ್ತೈತಿ, ಬಟ್ಟೆ ತಗೊಳಕ ಬರಂಗಿಲ್ಲ. ಒಬ್ಬೊಬ್ರದ್ದು ಮನೆಯದು ಇಂಥ ಪರಿಸ್ಥಿತಿ ಇರ್ತೈತಿ, ಮಕ್ಕಳಿಗೆ ಬಟ್ಟೆ ತಂದಿರ್ತಾರ, ತಾಯಿ ತಂದಿರು ತನ್ನೋಸ್ಕರ ಬಟ್ಟೆ ತರಂಗಿಲ್ಲ. ಇಂಥ ಪರಿಸ್ಥಿತಿ ಇರ್ತೈತಿ. ಆ ತಾಯಿ ತಂದು ತನ್ನ ಹೃದಯ, ತನ್ನ ದೇಹಕ್ಕಿಂತ ಜಾಸ್ತಿ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಮಕ್ಕಳು ಚೊರ ಇರ್ಬೇಕು, ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ನೀವೇ ಸ್ವಲ್ಪ ತಿಳ್ಕೊರಿ, ಏನಂದ್ರೆ ನಿಮ್ ಮೇಲೆ ಏನೋ ಫರ್ಜ್ ವಾಜಿಬಿಲ್ಲ, ಹೊಸ ಬಟ್ಟೆನ ಹಾಕೊಂಡ್ ಬರ್ಬೇಕಂತೂ ಏನಿಲ್ಲ. ठीक है, ನೀವು ಬಟ್ಟೆ ಹಾಕೊಂಡ್ ಬರಿ, ಇಲ್ಲಾಂದ್ರೆ ಹಳೆದ ಬಟ್ಟೆ ಯಾವ್ದಿದ್ರೆ ಅದೇ ಹಾಕೊಂಡ್ ಬರೋದು ನಮಾಜ್ಗೆ. ಮತ್ತು ಮುಂದೆ ಏನಿದೆ, ಇದಾಗೆ ಬರೋದು ಮುಂಚೆ ಏನಿದೆ, ಸತ್ಕಾವನ್ನು ಕೊಡಬೇಕು. ಏನು ಸತ್ಕಾಯ್ ಫಿತ್ರ್. ನಾನು ಹೇಳಿದ್ದೆ, ಆ ಸತ್ಕಾಯ್ ಫಿತ್ರ್ ಕೊಡೋದ್ ಪ್ರಯತ್ನ ಮಾಡ್ರಿ. ಮದ್ರಸೆನ ಜಮಾ ಮಾಡ್ರಿ, ನಾನು ಹೊರಗಡೆ ಜಮಾ ಮಾಡ್ರಿ. ನಮಾಜ್ನ ಮುಂಚೆ ನಿಮ್ಮ ಸತ್ಕ ಜಮಾ